ಇವತ್ತು ಒಂದೇ ದಿನಕ್ಕೆ 6 ಸಾವುಗಳಾಗಿದೆ. ದೇರಳಕಟ್ಟಿಯ ಕಾನಕೆರೆ ಎಂಬಲ್ಲಿ ಬಾಲಕಿ ದಾರುಣ ಸಾವಾಗಿರೋದು. ಇನ್ನೊಂದು ಕಡೆಗೆ ಅಜ್ಜಿ ಮತ್ತೆ ಮೊಮ್ಮಕ್ಕಳ ಸಾವನ್ನಪ್ಪಿರೋದು. ಕಡಲಬ್ಬರಕ್ಕೆ ಕಣ್ಮರೆಯಾಗಿರೋದು. ಮೀನುಗಾರರಿಗೆ ಈಗ ಶೋಧ ಕಾರ್ಯ ನಡೀತಾ ಇದೆ. ಕರಾವಳಿ ಪಾಲಿಗೆ ಒಂದು ರೀತಿಯಾಗಿ ಮರಣ ಮಳೆ ಅಂತ ಹೇಳ್ತಾ ಇದ್ದಾರೆ. ಮಳೆಯನ್ನ ಮರಣ ಮಳೆ ಅಂತ ಕರೆಯೋದಕ್ಕಿಂತಲೂ ಹೆಚ್ಚಾಗಿ ಈ ಪರಿಸ್ಥಿತಿಯನ್ನು ಕೇಳೋಣ ನನ್ನ ಸಹೋದ್ಯೋಗಿ ಸುಪ್ಪಾಲ್ ಬಳಿ. ಸುಪ್ಪಾಲ್, ಈಗ ರೆಡ್ ಅಲರ್ಟ್ ಇನ್ನೂ ಎಷ್ಟು ದಿನ ಘೋಷಣೆಯನ್ನ ಮಾಡಿದ್ದಾರೆ? ನಾವು ಮಳೆಯನ್ನೇ ಮರಣ ಮಳೆ ಅಂತ ಕರೆಯುವಂತ ಪರಿಸ್ಥಿತಿಗೆ ಬರ್ತಾ ಇದೀವಿ ಅಂತಂದಾಗ ನಿಜಕ್ಕೂ ಕೂಡ ಮಳೆಯನ್ನ ಶಾಪ ಹಾಕಬೇಕಾ ಅಥವಾ ನಮ್ಮನ್ನ ನಾವೇ ಶಾಪ ಹಾಕೊಳ್ಬೇಕಾ? ಸದ್ಯ ರೆಡ್ ಅಲರ್ಟ್ ಮುಂದುವರೆದಿದೆ. ನಾಳೆಯೂ ಭಾರಿ ಮಳೆ ಆಗುವಂತ ಮುನ್ಸೂಚನೆ ಇದೆ. ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಬಹಳಷ್ಟು ಹೆಚ್ಚಿನ ಗಾಳಿ ಮಳೆ ಆಗಿದೆ. ಆ ಕಾರಣಕ್ಕಾಗಿ ಕೆಲವೊಂದು ಕಡೆಗಳಲ್ಲಿ ಅವಾಂತರಗಳಾಗಿರುವಂಥದ್ದು, ತಗ್ಗು ಪ್ರದೇಶಗಳಿಗೆ ಹೆಚ್ಚಿನ ಕಡೆಗಳಲ್ಲಿ ನೀರು ನುಗ್ಗಿದೆ. ಅದರ ಜೊತೆಗೆ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗ ಮಧ್ಯಾಹ್ನದ ವೇಳೆಗೆ ಮೀನುಗಾರಿಕೆಗೆ ಅಂತ ನಾಡದೋಣಿಯಲ್ಲಿ ಹೋಗಿರುವಂಥ ಮಂಗಳೂರಿನ ಅಳಿವೆ ಬಾಗಿಲಿನ ಸಮೀಪದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ರು ಕಮಲಾಕ್ಷ್ ಮತ್ತು ಯಶವಂತ್ ಅನ್ನುವಂಥ ತೋಟಬೆಂಗ್ರೆಯ ನಿವಾಸಿಗಳು. ಅವರು ಅಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾಡದೋಣಿಯಲ್ಲಿ ಅವರ ಬೋಟ್ನ ಮಿಷಿನ್ ಏನಿತ್ತು ಚಾಲಾವಣೆ ಮಾಡುವಂಥದ್ದು ಅದು ಕೈಕೊಟ್ಟ ಸಂದರ್ಭದಲ್ಲಿ ಅಲ್ಲಿಂದ ಅವರಿಗೆ ತಕ್ಷಣಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಕಡಲಿನ ಅಬ್ಬರ ಜಾಸ್ತಿ ಆಗಿದೆ. ಅದು ಅಳಿವೆ ಬಾಗಿಲಂದರೆ ನದಿ ಸಮುದ್ರಕ್ಕೆ ಸೇರುವಂಥ ಒಂದು ಪ್ರದೇಶ. ಅಲ್ಲಿ ನದಿಯ ನೀರಿನ ರಭಸ ಏನಿದೆ ಅದೆಲ್ಲವೂ ಕೊಚ್ಚಿಕೊಂಡು ಹೋಗುವಂಥದ್ದು ಸಮುದ್ರಕ್ಕೆ. ಹಾಗಾಗಿ ಆ ಇಂಜಿನ್ ಆಪಾದಂಥ ಸಂದರ್ಭದಲ್ಲಿ ನೇರವಾಗಿ ಅವರ ದೋಣಿಯನ್ನು ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಪಲ್ಟಿಯಾಗಿದೆ. ಈಗ ಅವರ ಮೃತದೇಹ ಅವರು ನಾಪತ್ತೆ ಆಗಿದ್ದಾರೆ. ಅವರನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಅರುಣ್. ಓಕೆ ಸುಪ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.